ಕಾಂಗ್ರೆಸ್ಸಿಂದ ಶಾಮನೂರಿಗೆ ಕೊಟ್ರೇನೆ ಉತ್ತಮ. ಅವ್ರ ಅಭಿವೃದ್ಧಿ ಏನೂ ಮಾಡಿಲ್ಲ, ಏನು ಅವ್ರ ಸಮಸ್ಯೆಗಳನ್ನು ಉದ್ಧಾರ ಮಾಡ್ಯಾರ ನೋಡ್ರಿ. ಮನೆಯಲ್ಲಿ ಆಲ್ರೆಡಿ ಇಬ್ಬರು MLA ಇದ್ದಾರೆ, ಒಬ್ಬರು ಮಿನಿಸ್ಟರ್ ಇದ್ದಾರೆ, MP ಒಬ್ರು ಇದ್ದಾರೆ. ಬೇರೆಯವ್ರಿಗೆ ಕೊಡಲಿ, ಜನಗಳ ಅಭಿಪ್ರಾಯ. ವಿನಾಯಕ್ ಒಬ್ರು ಕೊಡ್ಬೋದು, ಹೊಸಬ್ರಿಗೆ ಚಾಯ್ಸ್ ಕೊಡಬೇಕು. ದಾವಣಗೆರೆ ಮತಕ್ಷೇತ್ರದಿಂದ ಯಾರು ಆಯ್ಕೆ ಆದ್ರೆ ಉತ್ತಮ ಅನಿಸುತ್ತೆ ನಿಮಗೆ? ಗೆದ್ದರ ಅಂತ MLAಗಳು ಅವ್ರ ಕ್ಷೇತ್ರಕ್ಕೆ ಹೋಗಿ ಅವ್ರಿಗೆ ಮಗ ತೋರಿಸೋ ಪರಿಸ್ಥಿತಿ ಇಲ್ಲ, ಹಂಗ ಹಾಗೆ ಇದೆ. ಮುಸ್ಲಿಮ್ಸರಿಗೆ ಏನಾದರೂ ಕಾಂಗ್ರೆಸ್ಸಿಂದ ಟಿಕೆಟ್ ಕೊಟ್ರೆ ಏನಾದರೂ ಇಲ್ಲಿ ಬಿಜೆಪಿ ಪಕ್ಕ ಬರ್ತದೆ. ಕಾಂಗ್ರೆಸ್ಸಿನ ಸೀಟು ಮುಸ್ಲಿಮ್ಸಿಗೆ ಕೊಟ್ಟಿದ್ರೆ ಮಿನಿ ಪಾಕಿಸ್ತಾನ ಮಾಡ್ತಾರಂತ. ನಾವು ಭಾರತೀಯರು ಅಂತ ಹೆಮ್ಮೆ ಅಂತ ಹೇಳ್ಕೊಂತೇವೆ. ಇದು ಮಾತು, ಆ ಮಾತು ಬಿಟ್ಟು ನೀವು ಮಾತಾಡಬೇಕು. BJPಯಿಂದ ಅಜಯ್ ಕುಮಾರ್, ತಪ್ಪಿದ್ರೆ ಶ್ರೀನಿವಾಸ್. ಸ್ಮಾರ್ಟ್ ಸಿಟಿ ವರ್ಕ್ ಆಗಿದೆಯಾ? ಇಲ್ಲಿ ದಾವಣಗೆರೆದೊಳಗೆ ದಕ್ಷಿಣ ವಲಯದೊಳಗೆ ಏನು ಅಭಿವೃದ್ಧಿ ಕೆಲಸ ಆಗಿಲ್ಲ. ದಾವಣಗೆರೆ ಗುಂಡಿ ಸ್ಮಾರ್ಟ್ ಸಿಟಿ ಅಂತಂದ್ರೆ ದಕ್ಷಿಣ ವಲಯನೇ. ಅದು ಅಭಿವೃದ್ಧಿ ಕಾರ್ಯಗಳೇ ನಡೀತಾ ಇಲ್ಲ ರಾಜ್ಯದಲ್ಲಿ. ಬೇಕಲ್ಲ, ಯಾಕಂದ್ರೆ ಎಲ್ಲ ಗ್ಯಾರಂಟಿಗಳಿಗೆ ದುಡ್ಡು ಹಾಕಿದ್ಮೇಲೆ ಇಲ್ಲಿ ಬೇಕಲ್ಲ. ಗ್ಯಾರಂಟಿ ನಾವು ಬಡತನದೊಳಗೆ ಜನ ಇದ್ದಾರೆ. ನಮ್ದು ಮಂಡಕ್ಕಿ ಲೋಟ್ನಾಗೆ ಐತಲ್ಲ, ನಮ್ಮ ಜನ ನೋಡಿದ್ರೆ ಭಾಳ ಹೊಟ್ಟೆ ಉರಿತೈತಿ ಅನ್ಬೇಕು. MLC ಜಬ್ಬಾರ್ ಸಾಹೇಬ್ರಿಗೆ, ಇಲ್ಲ ಅಂತಂದ್ರೆ ಸಾದಿಕ್ ಪೈಲಾನ್ ಸಾಹೇಬ್ರಿಗೆ, ಇಲ್ಲ ಅಂದ್ರೆ ಅಯ್ಯೂಬ್ ಪೈಲಾನ್ ಸಾಹೇಬ್ರಿಗೆ. ಹಿಂದೂ ಜನ ಆಗ್ತಬೇಕಲ್ರಿ, ಹಾಕಲ್ಲ ಯಾಕೆ ಕಣಕ್ ಹಾಕಲ್ಲ. ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತಿನ ದಿನ ಬೆಣ್ಣೆ ನಗರಿ ಆದಂಥ ದಾವಣಗೆರೆಯಲ್ಲಿದ್ದೇವೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಅಂತಲೇ ಹೇಳ್ಬೋದು. ಸುಮಾರು ದಶಕಗಳ ಕಾಲ ರಾಮನೂರು ಶಿವಶಂಕರಪ್ಪನವರು ಈ ಒಂದು ಕ್ಷೇತ್ರದಿಂದನೇ ಆಯ್ಕೆಯಾಗಿ ಸಚಿವರು ಕೂಡ ಆಗಿದ್ದಾರೆ, ಹಾಗೆ ರಾಜ್ಯದ ಪ್ರಭಾವಿ ರಾಜಕಾರಣಿ ಕೂಡ ಹೌದು. ಆದರೆ ಈ ಬಾರಿ ಜನರು ಅವರು ಇಲ್ಲದ ಕಾರಣ ಮರು ಚುನಾವಣೆ ಆಗ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಮತ್ತು BJP ಎರಡೂ ಪಕ್ಷಗಳಿಂದಲೂ ಕೂಡ ಟಿಕೆಟ್ನ ಆಕಾಂಕ್ಷಿಗಳ ಸಂಖ್ಯೆ ತುಂಬ ದೊಡ್ಡದಾಗ್ತಾ ಇದೆ. ಹಾಗೆ ಈ ಒಂದು ಕ್ಷೇತ್ರದ MLA ನಾನಾಗಬೇಕು ನೀನಾಗಬೇಕು ಅನ್ನೋ ಒಂದು ಜಟಾಪಟಿ ಕೂಡ ನಡೀತಾ ಇದೆ. ಇದರ ಮಧ್ಯೆ ಕಾಂಗ್ರೆಸ್ ಮತ್ತೆ ಅವರ ವಂಶಕ್ಕೆ ಟಿಕೆಟ್ ಕೊಡುತ್ತೋ ಅಥವಾ BJP ಅವರು ಬೇರೆಯವ್ರಿಗೆ ಹೊಸಬ್ರಿಗೆ ಮಣೆ ಹಾಕ್ತಾರೋ, ಇಲ್ಲ ಅಥವಾ ಅಜಯ್ ಕುಮಾರ್ ಅವರಿಗೆ ಟಿಕೆಟ್ ಕೊಡ್ತಾರೋ. ಕಳೆದ ಬಾರಿ ಅಜಯ್ ಕುಮಾರ್ ಅವರು 22,000 ಮತಗಳ ಅಂತರದಿಂದ ಸೋತಿದ್ರು. ಈ ಬಾರಿ ಅಜಯ್ ಕುಮಾರ್ ಅವರಿಗೆ ಟಿಕೆಟ್ ಕೊಡ್ತಾರೋ ಅಥವಾ ಬೇರೆ ಯಾವುದಾದ್ರೂ ಹೊಸ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡ್ತಾರೋ ನೋಡಬೇಕಿದೆ. ಮುಖ್ಯವಾಗಿ GB ವಿನಯ್ ಕುಮಾರ್ ಅವರು ಕೂಡ ಹೆಸರು ಕೇಳಿ ಬರ್ತಾ ಇದೆ ಭಾಳಷ್ಟು ಕಡೆ. ನಂತರ ದಾಸ್ ಕರಿಯಪ್ಪನವರು, ಯಶವಂತರಾವ್ ಜಾಧವ್ ಅವರು, ಹೀಗೆ BJPಯಲ್ಲೂ ಕೂಡ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಏರ್ತಾನೆ ಇದೆ. ಯಾರಿಗೆ ಟಿಕೆಟ್ ಕೊಟ್ಟರೆ ಉತ್ತಮ, ಜನರನ್ನ ಕೇಳಬೇಕಾಗಿದೆ ಈಗ. ಯಾರಿಗೆ ಟಿಕೆಟ್ ಕೊಟ್ಟರೆ ಉತ್ತಮ, BJP ಮತ್ತು ಕಾಂಗ್ರೆಸ್ಸಿಂದ ವಂಶ ರಾಜಕೀಯಕ್ಕೆ ಇವರು ಸಪೋರ್ಟ್ ಮಾಡ್ತಾರಾ ಅಥವಾ ಇನ್ಯಾವುದಾದ್ರೂ ಬೇರೆ ಅಭ್ಯರ್ಥಿ ಬರಬೇಕು ಅಂತ ಬೇಡಿಕೆ ಇಡ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರನ್ನೇ ಕೇಳೋಣ ಬನ್ನಿ ಸ್ನೇಹಿತರೆ. ಪ್ರಮುಖವಾಗಿ ಇಲ್ಲಿ 60,000ಕ್ಕೂ ಹೆಚ್ಚು ಮುಸ್ಲಿಂ ಮತಗಳಿವೆ, ಹಾಗೆ 30,000ಕ್ಕೂ ಹೆಚ್ಚು ಲಿಂಗಾಯತ ಮತಗಳಿದ್ದಾವೆ. ಆದರೆ ಅತಿ ಹೆಚ್ಚಾಗಿ ಮುಸ್ಲಿಂ ಮತಗಳು ಇರೋದ್ರಿಂದ ಮುಸ್ಲಿಂ ಅವರು ನಮಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಭಾಳಷ್ಟು ಕಡೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಯಾವ ಅಭ್ಯರ್ಥಿಗೆ ಟಿಕೆಟ್ ಕೊಡಬಹುದು, ಅಕಸ್ಮಾತ್ ಕಾಂಗ್ರೆಸ್ಸಿಂದ ಏನಾದರೂ ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ಕೊಟ್ಟರೆ ಬೇರೆ ಉಳಿದ ಸಮುದಾಯದವರು ಸಪೋರ್ಟ್ ಮಾಡ್ತಾರಾ, ಶಾಮನೂರು ಫ್ಯಾಮಿಲಿನೇ ಅವ್ರಿಗೆ ಸಪೋರ್ಟ್ ಮಾಡುತ್ತಾ ಇಲ್ವಾ ಅಂತ ಹೇಳಿ ಜನರ ಅಭಿಪ್ರಾಯ ಏನಿದೆ ಈ ಒಂದು ಟಿಕೆಟ್ ಘೋಷಣೆ ಅಂದರೆ ಯಾರಿಗೆ ಟಿಕೆಟ್ ಕೊಡಬೇಕು ಮತ್ತು ಯಾರ ಅಭ್ಯರ್ಥಿ ಮಾಡಿದರೆ ಉತ್ತಮ ಅಂತ ಹೇಳಿ ಜನರನ್ನೇ ಕೇಳೋಣ ಬನ್ನಿ ಸ್ನೇಹಿತರೆ. ನಾವೀಗಿರೋದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲೇ ಅತ್ಯಂತ ಹಿಂದುಳಿದ ಪ್ರದೇಶಗಳು ಅಂತ ಹೇಳ್ಬೋದು ಇದನ್ನು. ಯಾಕೆ ಅಂದರೆ ಈ ಭಾಗದಲ್ಲಿ ಆಜಾದ್ ನಗರ, ಅಹಮದ್ ನಗರ ಮತ್ತು ಇನ್ನೂ ಕೆಲವೊಂದಿಷ್ಟು ಏರಿಯಾಗಳಿದ್ದಾವೆ. ಇವು ಅತ್ಯಂತ ಹಿಂದುಳಿದಂಥ ಪ್ರದೇಶಗಳು ಮತ್ತು ಕೂಲಿ ಕಾರ್ಮಿಕರು ಅತಿ ಹೆಚ್ಚು ಇರ್ತಕ್ಕಂಥ ಈ ಪ್ರದೇಶ. ಮುಸಲ್ಮಾನ ಜನಸಂಖ್ಯೆ ಕೂಡ ಅತಿ ಹೆಚ್ಚು ಇದೆ ಇಲ್ಲಿ ಈ ಒಂದು ಭಾಗದಲ್ಲಿ. ಇಲ್ಲಿನ ಮತದಾರರ ಬೇಡಿಕೆ ಏನು, ಹಾಗೆ ಇಲ್ಲಿನ ಮತದಾರರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಲ್ಲಿ ಕೇಳೋಣ ಬನ್ನಿ ಸ್ನೇಹಿತರೆ. ನಮಸ್ತೆ ಸರ್. ಇಲ್ಲಿ ದಾವಣಗೆರೆದೊಳಗೆ ದಕ್ಷಿಣ ವಲಯದೊಳಗೆ ಏನು ಅಭಿವೃದ್ಧಿ ಕೆಲಸ ಆಗಿಲ್ಲ. ದಾವಣಗೆರೆ ಗುಂಡಿ ಸ್ಮಾರ್ಟ್ ಸಿಟಿ ಅಂತಂದರೆ ದಕ್ಷಿಣ ವಲಯನೇ. ಅದಕ್ಕೋಸ್ಕರ ಈ ಸೈಡು ಕಾಂಗ್ರೆಸ್ಸಿಗೆ 2 ಟಿಕೆಟ್ ಇದಾವಂತಂದರೆ MLC ಜಬ್ಬಾರ್ ಸಾಬು, ಇಲ್ಲ ಅವ್ರು ಬಿಟ್ರೆ ಅಂತಂದರೆ ನಾಯಕತ್ವ ಕರೆಕ್ಟಾಗಿರೋದು ಅಂತಂದರೆ ಸಾದಿಕ್ ಪೈಲ್ವಾನ್ ಸಾಹೇಬರು, ಅವ್ರು ಬಿಟ್ಟರೆ ಅಯ್ಯೂಬ್ ಪೈಲ್ವಾನ್ ಸಾಹೇಬರು. ಈ ಜನಕ್ಕೆ ಬಿಟ್ಟು ಯಾರಿಗೂ ಕೆಲಸ ಆಗಲ್ಲ. ಅದು ಬಿಟ್ಟರೆ ಬೇರೆ ಪಾರ್ಟಿ ಏನು ಗೆಲ್ಲೋದು ಚಾನ್ಸಸ್ ಇಲ್ಲ. ಕಾಂಗ್ರೆಸ್ಸೇ ಬರೋದು, ಕಾಂಗ್ರೆಸ್ಸಿಗೆ ಓಟ್ ಕೊಡ್ತೀವಿ. ಅಕಸ್ಮಾತ್ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ಸಿಂದ ಗೆಲ್ಲೋದು ಕಷ್ಟ ಅಂತ ಹೇಳ್ತಾರೆ. 100% ಗೆಲ್ತದೆ ಸರ್. ಕಾಂಗ್ರೆಸ್ಸಿಗೆ ಗೆದ್ದೇ ಗೆಲ್ತತಿ, ಅದು ಮಾತ್ರ 100ಕ್ಕೆ ಹೆಚ್ಚು. ಇದರೊಳಗೆ 3 ಸೀಟ್ ಇದಾವಲ್ಲ, ಅದಕ್ಕೆ ಅವ್ರಿಗೆ ಕೊಡಬೇಕು. MLC ಜಬ್ಬಾರ್ ಸಾಹೇಬ್ರಿಗೆ, ಇಲ್ಲ ಅಂತಂದರೆ ಸಾದಿಕ್ ಪೈಲಾನ್ ಸಾಹೇಬ್ರಿಗೆ, ಇಲ್ಲಾಂದರೆ ಅಯ್ಯೂಬ್ ಪೈಲಾನ್ ಸಾಹೇಬ್ರಿಗೆ. ಇವು ಜನ ಹೆಸರು ಆಗಿದ್ದಾರೆ ಅವರು, ಹಂಗಾಗಿ ಕೆಲಸ ಆಗ್ತದಂತ ನಮ್ಗೆ ಗೊತ್ತೈತಿ. ನಮ್ಮ ದಕ್ಷಿಣ ವಲಯದೊಳಗೆ ಸ್ಕೂಲ್ ಅಂತೂ ನಾನು ಮೊನ್ನೆ ಸ್ಕೂಲಿಗೆ ಹೋಗಿದ್ದೆ ನನ್ನ ಮಕ್ಕಳಿಗೆ ಸೇರ್ಸೋಣ ಅಂತ ಹೇಳಿ. ಈ ಸೈಡ್ ಅಭಿವೃದ್ಧಿ ಆಗಿರುವ ಸ್ಕೂಲ್ ಯಾವ ಒಂದು ಅಂತೂ ಇಲ್ಲ.
ಇಲ್ಲಿ ನೀವು ಬಂದು ನೋಡ್ಬೋದು. ಗುಂಡಿ ಸ್ಮಾರ್ಟ್ ಸಿಟಿ ಏನಾರ ಇರಲಿ ಕೆಲಸ, ಏನು ಕೆಲಸ ಆಗಿಲ್ಲ ಇಲ್ಲಿ. ಎಲ್ಲ ನಾವು ಬಡತನದೊಳಗೆ ಜನ ಇದ್ದಾರೆ. ನಮ್ಮದು ಮಂಡಕ್ಕಿ ಲೇಔಟ್ನಾಗೆ ಐತಲ್ಲ, ನಮ್ಮ ಜನ ನೋಡಿದರೆ ಭಾಳ ಹೊಟ್ಟೆ ಉರಿತೈತಿ ಅಂತ ಎಲ್ಲ ಸ್ಮಾರ್ಟ್ ಸಿಟಿ ಆಗೈತಿ. ಆ ಸೈಡ್ ಯಾವ ಟೈಪ್ ಆಗೈತು ಈ ಸೈಡು ಮಾಡ್ಬೇಕಂತ ಹೇಳಿ ನಮ್ಮ ಅವ್ರಿಗೆ ಪ್ರಾರ್ಥನೆ. ಈ ಭಾಗದಲ್ಲಿ ಹೆಚ್ಚು ಅಭಿವೃದ್ಧಿ ಮಾಡಿಲ್ಲ, ಇನ್ನೂ ಹೆಚ್ಚಿನದಾಗಿ ಅಭಿವೃದ್ಧಿ ಮಾಡಬೇಕು ಅಂತ ನೀವು ಹೇಳ್ತೀರಾ? ಕೆಲವೊಬ್ರು ಮಹಿಳೆಯರು ಒಂಡೆ ಸರ್ಕಲ್ನಾಗ ಏನಂದ್ರೆ ಕಾಂಗ್ರೆಸ್ಸಿನ ಸೀಟು ಮುಸ್ಲಿಂ ಸೀಟ್ ಕೊಟ್ಟಿದ್ರೆ ಮಿನಿ ಪಾಕಿಸ್ತಾನ ಮಾಡ್ತಾರಂತ. ನಾವು ಭಾರತೀಯರು ಅಂತ ಹೆಮ್ಮೆ ಅಂತ ಹೇಳ್ಕೊಂತೇವೆ. ಇದು ಮಾತು, ಆ ಮಾತು ಬಿಟ್ಟು ನೀವು ಮಾತಾಡಬೇಕು. ನಮ್ಗೊಂದ್ಸಲ ಚಾನ್ಸ್ ಕೊಡ್ಬೇಕು. ನಮ್ಮ ದಾವಣಗೆರೆದೊಳಗೆ ನಮ್ಮ ಮುಸ್ಲಿಮ್ಸ್ ಮುಖಂಡರಿಗೆ ಒಂದ್ಸಲ ಚಾನ್ಸ್ ಕೊಟ್ಟು ನೋಡಿ, ಆಮೇಲೆ ನೀವು ಕೆಲಸ ಆಗ್ತದೋ ಇಲ್ಲ ಒಂದ್ಸಲ ಓಟ್ ಕೊಟ್ಟು ನೋಡ್ಬೇಕು. ಅಂದ್ರೆ ಒಂದು ಬಾರಿ ನಾವು ಕೂಡ ಭಾರತೀಯರು, ನಮಗೂ ಕೂಡ ಒಂದು ಚಾನ್ಸ್ ಕೊಟ್ಟು ನೋಡಿ ಅಂತ ಹೇಳ್ತಾ ಇದ್ದೀರಾ? ಸತ್ಯ ಸರ್. ಅಣ್ಣ, ಈ ಬಾರಿ ನಿಮ್ಮ ಕ್ಷೇತ್ರದಿಂದ ಭಾಳಷ್ಟು ಈಗಾಗಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಟಿಕೆಟ್ ಪೈಪೋಟಿ ನಡೀತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೆ ಉತ್ತಮ ಅನಿಸುತ್ತೆ? ಅಜಯ್ ಕುಮಾರ್ ಬಿಜೆಪಿಯಿಂದ. ಕಾಂಗ್ರೆಸ್ಸಿಂದ ವಿನಯ್ ಕುಮಾರ್ ಕೊಟ್ರೆ ಪರವಾಗಿಲ್ಲ. ಈಗ ವಿನಯ್ ಕುಮಾರ್ ಅವರು ಬಿಜೆಪಿಯಿಂದ ಕೇಳ್ತಾ ಇದ್ದಾರೆ. ಕೊಡ್ಬೋದು ಅಣ್ಣ, ವಿನಯ್ ಕುಮಾರ್ ಕೊಡ್ಬೋದು. ವಿನಯ್ ಕುಮಾರ್ ಕೊಟ್ರೆ ಏನ್ ಅನ್ಸುತ್ತೆ ನಿಮಗೆ? ಮಾಡ್ತಾನ, ಹೊಸಬ್ರು ಬೆಳಿಬೇಕಣ್ಣ. ಪರವಾಗಿಲ್ಲ, ಮಾಡ್ತಾನೆ. ವಿನಯ್ ಕುಮಾರ್ ಕೊಟ್ರೆ ಮಾಡ್ಬೋದು. ಅದು ನಮಗೇನು ಲಾಭ ಆಗ್ತಿಲ್ಲ ಯಾರಿಂದನು. ಬಟ್ ಏನೋ ಎಲೆಕ್ಷನ್ ಮಾಡ್ತಾರೆ, ಮಾಡಿದ್ರೆ ಓಡಾಕ್ಬೇಕಾದ್ರೆ ವಿನಯ್ ಕುಮಾರ್ ಕೊಡ್ಬೋದು. ಹೊಸಬ್ರಿಗೆ ಚಾಯ್ಸ್ ಕೊಡಬೇಕು. ಈಗ ಕಾಂಗ್ರೆಸ್ಸಿಂದ ಯಾರಿಗೆ ಕೊಟ್ಟರು ಉತ್ತಮ? ಅಂತ ಹೇಳಿದಣ್ಣ, ವಿನಯ್ ಕುಮಾರ್ ಕೊಡ್ರಿ, ಇಲ್ಲಾಂದ್ರೆ ಅಜಯ್ ಅಣ್ಣ. ಈಗ ಕಾಂಗ್ರೆಸ್ಸಿಂದ ಈಗ ಶಾಮನೂರ್ ಫ್ಯಾಮಿಲಿ ನಮಗೆ ಬೇಕು ಅಂತ ಕುತ್ಕೊಂಡಿದ್ದಾರೆ. ಅವರಿಗೆ ಕೊಡ್ಬೇಕಂತ ಏನಿಲ್ಲ ಅಣ್ಣ. ಪ್ರತಿಯೊಬ್ಬರು ಹೊಸ ಯುವಕರಿಗೆ ಗುರುತಿಸ್ಬೇಕು, ಹೊಸಬ್ರಿಗೆ ಕೊಡ್ಬೇಕು. ಯಾರ್ಯಾರ ಅಕಸ್ಮಾತ್ ಮುಸ್ಲಿಮ್ಸರಿಗೆ ಕೊಟ್ಟರು ಅಂದ್ರೆ ಬಿಜೆಪಿಯಿಂದ ಕೊಡಲ್ಲ ಬಿಜೆಪಿ ಕೊಡಲ್ಲ ಅನ್ಸುತ್ತೆ. ಅಲ್ಲ, ಕಾಂಗ್ರೆಸ್ಸಿಂದ ಕೊಡಲ್ಲ ಅನ್ಸುತ್ತೆ. ಅಣ್ಣ, ಈಗ ನೀವು ಆಟ ಹೊಡಿತೀರಾ, ಡೈಲಿ 100 ಕಡೆ ಅಡ್ಡಾಡ್ತೀರಾ. ಈಗ ದಾವಣಗೆರೆಯಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ನಿಮಗೆ ಗೊತ್ತಿರೋ ಹಾಗೆ? ಇವ್ರು ಏನು ಮಾಡಿಲ್ಲ ಬಣ, ಏನು ಅಭಿವೃದ್ಧಿ ಆಗಿಲ್ಲ. ಈಗ ಈ ಏರಿಯಾದವ್ರನ್ನ ಕೇಳಿದ್ರೆ ಈ ಏರಿಯಾದ ಬಗ್ಗೆ ಅಷ್ಟೇ ಗೊತ್ತಿರುತ್ತೆ. ಈಗ ನೀವು ಆಟೋ ಹೊಡೆಯೋದ್ರಿಂದ ಹಲವಾರು ಏರಿಯಾಗಳನ್ನ ಓಡಾಡಿರ್ತೀರ, ಕಸ್ಟಮರ್ಗಳನ್ನು ಬಿಟ್ಟಿರ್ತೀರ. ನಿಮಗೇನು ಅನಿಸುತ್ತೆ, ಯಾವ ಏರಿಯಾದಲ್ಲಿ ಡೆವಲಪ್ ಜಾಸ್ತಿ ಆಗಿದೆ? ನಿಮ್ಮ ದಕ್ಷಿಣದಲ್ಲಿ ಡೆವಲಪ್ ಆಗಿದೆ ಅನಿಸುತ್ತಾ? ಡೆವಲಪ್ಮೆಂಟ್ ಆಗೈತಣ. ಬಡವ್ರಿಗೆ ಏನು ಡೆವಲಪ್ಮೆಂಟ್ ಆಗಿಲ್ಲ. ಅವ್ರವ್ರ ಅವಶ್ಯಕತೆ ಅವ್ರು ಮಾಡ್ಕೊಂಡಿದ್ದಾರೆ ಅಷ್ಟೇ. ಸ್ಮಾರ್ಟ್ ಸಿಟಿ ವರ್ಕ್ ಆಗಿದೆಯಾ? ಆಗಿದೆ ಅಣ್ಣ, ಪರವಾಗಿಲ್ಲ ಆಗಿದೆ. KSRTC ಆಗಿದೆ, ಸರ್ಕಲ್ಗಳು ಆಗಿದವು, ಪರವಾಗಿಲ್ಲ ಆಗಿದಾವೆ. ಆಗಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಬಡವ್ರಿಗೆ ಏನು ಒಳ್ಳೇದಾಗಿಲ್ಲ ಯಾರಿಗೂ. ಎಲ್ಲ ದುಡ್ಕೊಂತಿನ ಹೊಟ್ಟೆ ಮೇಲೆ ಹೊಡಿತಿದಾರೆ ಅಷ್ಟೇ. ಟಿಕೆಟ್ ಕೂಡ ಅನೌನ್ಸ್ ಮಾಡಿಲ್ಲ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ. ಹಾಗಾಗಿ ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಯಾರಿಗೆ ಟಿಕೆಟ್ ಕೊಟ್ಟರೆ ಉತ್ತಮ ಅನಿಸುತ್ತೆ ನಿಮಗೆ, ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ? ಬಿಜೆಪಿಯಿಂದ ಅಜಯ್ ಕುಮಾರ್, ತಪ್ಪಿದ್ರೆ ಶ್ರೀನಿವಾಸ್ ದಾಸ್ಕರಿಯಪ್ಪ. ಕಾಂಗ್ರೆಸ್ಸಿಂದ ಗಣೇಶ್ ಕೊಟ್ರೆ ಉತ್ತಮ. ಮತ್ತು ವಿನಯ್ ಕುಮಾರ್ ಅವರು ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿನಯ್ ಕುಮಾರ್ ಮಾಡಾಕತ್ತಾರ, ಇಲ್ಲ ಅಂತ ಹೇಳಕತ್ತಿಲ್ಲ. ಅವ್ರ ಪಾರ್ಟಿ ಯಾವ ಪಾರ್ಟಿಗೆ ಸೇರಿದ್ರೆ ಏನಾದ್ರ ಟ್ರೈ ಮಾಡಿದ್ರೆ ಒಳ್ಳೆಯದು. ಕಾಂಗ್ರೆಸ್ಸಿಂದ ಯಾರಿಗೆ ಕೊಟ್ಟರು ಉತ್ತಮ? ಗಣೇಶ್ ಕೊಟ್ರೆ, SS ಗಣೇಶ್ ಕೊಟ್ರೆ ಉತ್ತಮ. ಅವ್ರ ಪಾರ್ಟಿ ಅವ್ರ ಮನೆಯಿಂದ ಅವ್ರಿಗೆ ಕೊಟ್ರೆ ಉತ್ತಮ. ಈಗ ಅವ್ರ ಮನೆಯಲ್ಲೇ ಕೊಡಬೇಕು ಅಂತ ನಿಮ್ಮದು ಅಂದ್ರೆ, ಅವ್ರ ಮನೆಯವ್ರು ಬಿಟ್ಟು ಬೇರೆ ಬದಲಾವಣೆ ಬಯಸಲ್ವಾ? ಇಲ್ಲ, ಬದಲಾವಣೆ ಬಯಸ್ತಾವ, ಇವ್ರು ಕೊಡ್ಬೇಕಲ್ಲ. ನಿಮಗೆ ಅನ್ಸೋದು ಅಂದ್ರೆ ಜನಗಳಿಗೆ ಈಗ ನಮಗೆ ನಾವು ಬದಲಾವಣೆ ಕೇಳಕತ್ತೀವಿ. ಅವ್ರಿಗೆ ಅವ್ರ ಮನೆಗೆ ಟಿಕೆಟ್ ಕೇಳ್ಬೇಕಂತ ಅವ್ರ ಮೊನ್ನೆ SS ಮೇಲೆ ರಾಜೀನಾಮೆ ಕೊಡಕ್ಕೆ ಹೋಗಿದ್ರು. ಹೌದಾ, ಮಗನೇ ಟಿಕೆಟ್ ಕೊಟ್ರೆ ಇರ್ತೀನಿ, ಇಲ್ಲಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು ಸರ್. ಮತ್ತೆ ಹಿಂಗಿದ್ರೆ ಮತ್ತೆ ರಾಜಕೀಯ ಮತ್ತೆ ಮನೆ ರಾಜಕೀಯ ಅದೇನೋ ಒಂದು ಕಾರಣದಿಂದ ಅವರು ವೀರಶೈವ ಅಧ್ಯಕ್ಷರಾಗಿದ್ರು. ಆ ಕಾರಣದಿಂದ ಆಕೆ ಅಂತ ಬಂದ್ರು ಅವರು. ಈಗ ಅದು ಬಿಡ್ರಿ, ಅದು ಆಗಿದಾತು ಹೋಗಿದತ್ತೆ. ಈಗ ಜನ ಬದಲಾವಣೆ ಕೇಳಕತ್ತಾರ. ಈಗ ಯಾರು ಆಯ್ಕೆ ಆದ್ರೆ ಉತ್ತಮ? ಬಿಜೆಪಿ ಅವ್ರ ಕಾಂಗ್ರೆಸ್? ಬಿಜೆಪಿ ಬದಲಾವಣೆ ಕೇಳಕತ್ತಾರ. ಬಿಜೆಪಿ ಬಂದ್ರೆ ಒಳ್ಳೇದು. ಬಿಜೆಪಿ ದಶಕಗಳಿಂದಾನೇ ಅವರೇ ಅಧಿಕಾರದಲ್ಲಿದ್ದಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಅವರು ಅಭಿವೃದ್ಧಿ ಕೆಲಸಕ್ಕಾಗಿ ಗೆದ್ದಿದ್ದಾರೋ ಅಥವಾ ಯಾವ ಕಾರಣದಿಂದ ಗೆದ್ದಿದ್ದಾರೆ ಅಂತ ಹೇಳಿ ನಿಮಗೆ ಅನಿಸುತ್ತೆ? ಅವರು ಅಭಿವೃದ್ಧಿ ಏನೂ ಮಾಡಿಲ್ಲ, ಏನು ಅವ್ರ ಸಮಸ್ಯೆಗಳನ್ನು ಉದ್ಧಾರ ಮಾಡ್ಯಾರ ನೋಡ್ರಿ. ಅಂದ್ರೆ ಈಗ ಜನ ಕಲ್ಯಾಣ ಆಗಿಲ್ವಾ? ಜನ ಕಲ್ಯಾಣ ಆಗಿಲ್ಲ, ಎಲ್ಲಿ ಕೆಲಸಗಳು ಆಗಿಲ್ರಿ, ಸರಿಯಾಗಿ ಕೆಲಸನೂ ಆಗಿಲ್ಲ. ಮತ್ತೆ ಜನ ಯಾವ ಭರವಸೆ ಮೇಲೆ ಮತ್ತೆ ಅವ್ರನ್ನ ಆಯ್ಕೆ ಮಾಡ್ತಿದ್ರಲ್ಲ ಸರ್? ಹೇಳಿದ್ಮೇಲೆ ನಿಮಗೆ ಅವರು ವೀರಶೈವ ಅಧ್ಯಕ್ಷ ಅಂತ ಹೇಳಿ ಮಠದಾಗ ಹೋಗಿ. ಲಿಂಗಾಯತ್ ವೋಟಿಂಗ್ಸ್ ಕಮ್ಮಿ ಇದೆ ಅಲ್ಲ ಸರ್ ಇಲ್ಲಿ? ಇಲ್ಲ, ಇದೆ, ಈಗ ಹಿಂಗೆ ಊಟ ಇದೆ. 30,000 ಲಿಂಗಾಯತ್ ವೋಟಿಂಗ್ಸ್ ಇದೆ. ಬಟ್ ಅದನ್ನ ಬಿಟ್ಟು ಅವರು ವರ್ಷ ಗೆಲ್ತಿದ್ದು ಈಗ ಮುಸ್ಲಿಂ ಸಮುದಾಯದವರು. ಮುಸ್ಲಿಂ ಓಟಿನ ಗೆದ್ದಿರೋದು ಅವರು. ಅವರೇನ ಲಿಂಗಾಯತ ಓಟ ಕೆಲಸ ಇಲ್ಲಿ ಹಿಂದೂಗಳು ಓಟ ಗೆದ್ಲಿಲ್ಲ, ಮುಸ್ಲಿಂ ಓಟಿನ ಗೆಲ್ತಿರೋದು ಈ ಸಲ ಗೆದ್ದಿರೋದು ಅವರು. ಅದೇ ಈ ಸಲ ಮುಸ್ಲಿಮ್ಸ್ ಕೊಟ್ಟು ನೋಡ್ರಿ, ಅವ್ರು ಗೆಲ್ತಾರ ನೋಡ್ರಿ ಅವರು. ಈ ಸಲ ಮುಸ್ಲಿಮ್ಸಿಗೆ ಕೊಟ್ಟರೆ ಆಯ್ಕೆ ಆಗಲ್ಲ ಅಂತ ನಿಮ್ಮ ಅನಿಸಿಕೆ? ಆಗಲ್ಲ, ಈ ಸಲ ಆಯ್ಕೆನೂ ಆಗಲ್ಲ.
ಈ ಸಲ ಬದಲಾವಣೆ ಬಯಸ್ತಾರೆ. ಈಗ ಶಂಕರಪ್ಪ ತನಕ ಏನು ಗೆದ್ಕೊಂಡ್ ಬಂದಿದ್ರು ಅವರು, ಶಂಕರಪ್ಪ ಎಲ್ಲ ಈಗ ಬದಲಾವಣೆ ಕೇಳ್ತಾರೆ. ಈಗ ಅಕಸ್ಮಾತ್ ಅವ್ರ ಫ್ಯಾಮಿಲಿ ಅವ್ರಿಗೆ ಕೊಟ್ರೆ, ಬದಲಾವಣೆ ಆಕತ್ತೆ. ಅವ್ರ ಫ್ಯಾಮಿಲಿ ಕೊಟ್ಟರು ಬದಲಾವಣೆ ಬರ್ತೈತಿ. ಶಂಕರಪ್ಪರ ಇರೋ ತನಕ ಅವ್ರ ಮನ್ಯಾಗ ಒಂದು ಒಗ್ಗಟ್ಟಿತ್ತು. ಶಂಕರಪ್ಪ ಆದ್ಮೇಲೆ ಎಲ್ಲ ಒಡೆದ ಮನೆ ಆಗೈತಿ ಈಗ. ಸರ್, ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಯಾರು ಆಯ್ಕೆ ಆದ್ರೆ ಉತ್ತಮ ಅಂತ? ಯಾರು ಆಯ್ಕೆ ಆಗೋದಕ್ಕಿಂತ ಕೆಲಸ ಏನು ಚೆನ್ನಾಗಿ ಮಾಡ್ತಾರಲ್ಲ ಅವ್ರು ಆಯ್ಕೆ ಆದರೆ ಚೆನ್ನಾಗಿ ಕೆಲಸ ಈಗ ಮಾಡ್ತಾ ಇದ್ದಾರೆ. ಶಾಮ್ನೂರವರು ಅವ್ರಂಗೆ ಮಾಡೋರಾಗ್ಬೇಕು. ಈಗ ಇನ್ನೂ ಕೂಡ ಟಿಕೆಟ್ ಅನೌನ್ಸ್ ಆಗಿಲ್ಲ. ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಎರಡೂ ಕೂಡ ಪೈಪೋಟಿ ಇದೆ. ಇದರಲ್ಲಿ ಯಾರಿಗೆ ಟಿಕೆಟ್ ಆದ್ರೆ ಉತ್ತಮ ಅನಿಸುತ್ತೆ ನಿಮಗೆ? ಬಿಜೆಪಿ ಮತ್ತು ಕಾಂಗ್ರೆಸ್ ಇಬ್ರು ತಗೊಂತಾರಲ್ಲ. ಅಲ್ಲ, ಬಿಜೆಪಿ ಮತ್ತು ಕಾಂಗ್ರೆಸ್ ಇಬ್ರು ಟಿಕೆಟ್ ತಗೊಳ್ತಾರೆ, ಹೌದು. ಆದ್ರೆ ಬಿಜೆಪಿಯಿಂದ ಯಾರಿಗೆ ಕೊಟ್ಟರೆ ಉತ್ತಮ, ಕಾಂಗ್ರೆಸ್ಸಿಂದ ಯಾರಿಗೆ ಕೊಟ್ಟರೆ ಉತ್ತಮ? ಕಾಂಗ್ರೆಸ್ಸಿಂದ ಶಾಮ್ನೂರವ್ರಿಗೆ ಕೊಟ್ರೇನೆ ಉತ್ತಮ. ಅವರೇ ಬಂದ್ರೆ ಉತ್ತಮ. ಈ ಕಡೆ ಬಿಜೆಪಿಯಿಂದ ಲಿಂಕ್ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಿಂದ ಯಾರು ಆಯ್ಕೆ ಆದ್ರೆ ಉತ್ತಮ ಅನಿಸುತ್ತೆ? ಈ ಸರಿ ಅವರು ಅಜ್ಜಾರ್ ಸೀಟಿಗೆ ಮಲಣ್ಣ ಅವ್ರ ಮಗ, ಅವ್ರ ಅಣ್ಣಾರ ಮಗ ಯಾರು, ಸಮರ್ಥ ಅವರ ಏನು? ಸಮರ್ಥ. ಈಗ ಗಣೇಶ್ ಅವರು ಇದಾರಲ್ಲ ಅವ್ರದೇ ಫ್ಯಾಮಿಲಿಯಲ್ಲಿ. ಅವ್ರಿಗೆ ಏನೋ ಕೊಡ್ತಾರಲ್ಲ ಗೊತ್ತಲ್ಲ, ಒಟ್ಟಿಗೆ ಅವ್ರಂತ ಅಂದ್ರು ಕೊಟ್ರೆ ಪರವಾಗಿಲ್ಲ, ಅವರು ಚೆನ್ನಾಗಿ ಮಾಡ್ತಾರೆ. ಅಂದ್ರೆ ಬೇರೆಯವರಿಗೆ ಅವಕಾಶ ಇಲ್ವಾ ಅಂತ? ಬೇರೆಯವ್ರಿಗೆ ಕೊಟ್ರೆ ಚೆನ್ನಾಗೈತಿ, ಅವ್ರೇನು ಸಣ್ಣ ನೋಡ್ರು. ಅಕಸ್ಮಾತ್ ಮುಸ್ಲಿಮ್ರು ಈಗ ಜಾಸ್ತಿ ಓಟ್ ಇದೆ ಇಲ್ಲಿ, ಹಾಗಾಗಿ ನಮಗೆ ಕೊಟ್ರೆ ಉತ್ತಮ ಅನಿಸ್ತಾರೆ. ಅವ್ರಿಗೆ ಕೊಟ್ರೆ ಉತ್ತಮ ಅನಿಸುತ್ತಾ? ಅವ್ರಿಗೆ ಕೊಡ್ಬೇಕಲ್ರಿ ಸೀಟ್. ಹಿಂದೂ ಜನ ಆಗ್ತಬೇಕಲ್ರಿ, ಹಾಕಲ್ಲ ಯಾಕೆ ಕಣಕ್ ಹಾಕಲ್ಲ. ಈಗ ಮತ್ತೆ ಈಗ ಶಾಮನೂರ್ ಅವ್ರ ಹಿಂದೂಗಳೇ ಅಲ್ವಾ? ಅವ್ರು ಹಿಂದೂ, ಅವ್ರಿಗೆಲ್ಲ ಬೇಕು. ಕಾಂಗ್ರೆಸ್ನವ್ರಿಗೆ ಎಲ್ಲರೂ ಬೇಕು, ಎಲ್ಲರೂ ಬೇಕು. ಹಿಂದೂ ಜನ ಬೇಕು, ಮುಸ್ಲಿಮ್ಸ್ ಬೇಕು, ಎಲ್ಲರೂ ಬೇಕು. ಕಾಂಗ್ರೆಸ್ ಇಂದ ಮುಸ್ಲಿಮ್ ಕೊಟ್ರೆ ಯಾಕೆ ಹಾಕಲ್ಲ? ಹಾಕಲ್ಲ ಅವರು ಹಿಂದೂ ಜನ ಹಾಕಲ್ಲ. ಅವರು ಸುಮ್ಮನೆ ಸರಿ ಇಲ್ಲ. ಅಕಸ್ಮಾತ್ ಮುಸ್ಲಿಮ್ರಿಗೆ ಟಿಕೆಟ್ ಕೊಟ್ರೆ ಬಿಜೆಪಿ ಬರ್ಬೋದು ಅಂತೀರಾ ಹಂಗಾರೆ? ಮುಸ್ಲಿಮ್ಸ್ರಿಗೆ ಏನಾದ್ರು ಕಾಂಗ್ರೆಸ್ ಇಂದ ಟಿಕೆಟ್ ಕೊಟ್ರೆ ಏನಾದ್ರು ಇಲ್ಲಿ ಬಿಜೆಪಿ ಪಕ್ಕ ಬರ್ತದೆ. ಮತ್ತೆ ನಿಮಗೆ ಏನ್ ಅನ್ಸುತ್ತೆ ಸರ್? ಅಂದ್ರೆ ಈ ಕ್ಷೇತ್ರದಿಂದ ಇವರು ಮುಸ್ಲಿಮ್ಸ್ರಿಗೆ ಟಿಕೆಟ್ ಕೊಟ್ರೆ ಬಿಜೆಪಿ ಬರ್ಬೋದು ಅಂತ ಹೇಳ್ತಾ ಇದಾರೆ. ನಿಮಗೆ ಏನ್ ಅನ್ಸುತ್ತೆ? ಯಾವ್ದು ಬರ್ತದ ಅದು ಬರ್ಲಿ. ಅಲ್ಲ, ಯಾವ್ದು ಬಂದ್ರೆ ಉತ್ತಮ ಅನ್ಸುತ್ತೆ ನಿಮಗೆ? ಯಾವ್ದೇ ಆತರ ಏನಿಲ್ಲ. ಬಿಜೆಪಿ ಅಂದ್ರೆ ಬಿಜೆಪಿ ಬಂದ್ರೆ ಏನು ಪಾಡು. ಬಿಜೆಪಿ ಬಂದ್ರೆ ಸರ್, ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಯಾರು ಆಯ್ಕೆ ಆದ್ರೆ ಉತ್ತಮ ಅನ್ಸುತ್ತೆ? ಯಾರಾದ್ರೆ ಅಂದ್ರೆ ಒಂದು ಮುಸ್ಲಿಂ ಅಂತ ಆದ್ರೆ ಒಳ್ಳೇದಿದೆ. ಮುಸ್ಲಿಂ ಅವರಾದ್ರೆ ಒಳ್ಳೇದು. ಈಗ ಮುಸ್ಲಿಂ ಅಲ್ಲಿ ಸುಮಾರು ಜನ ಪೈಪೋಟಿ ನಡೆಸ್ತಾ ಇದಾರೆ, ಅದರಲ್ಲಿ ಯಾರಿಗೆ ಕೊಟ್ಟರೆ ಉತ್ತಮ? ಯಾರಾದ್ರೆ ಏನು ಒಳ್ಳೇದೇ, ಮುಸ್ಲಿಂ ಅವ್ರು ಆಗ್ಬೇಕು ಅಂತ ಹೇಳಿ. ಓಕೆ ಸರ್, ನಿಮಗೆ ಏನು ಅನ್ಸುತ್ತೆ ಸರ್? ಮುಸ್ಲಿಂ. ಈಗ ಅಕಸ್ಮಾತ್ ಮುಸ್ಲಿಂ ಅವರು ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ ಇಂದ ಗೆಲ್ಬೋದು ಅನಿಸುತ್ತಾ? ಆಗುತ್ತೆ. ಯಾಕೆಂದ್ರೆ ಈಗ ಶಾಮನೂರ್ ಅವ್ರಿಗೆ ಫ್ಯಾಮಿಲಿ ಕೊಡ್ಲಿಲ್ಲ ಅಂತ ಮನಸ್ತಾಪದಿಂದ ಏನಾದರೂ ಅಕಸ್ಮಾತ್ ಬಿಜೆಪಿ ಅವರು ಆಯ್ಕೆ ಆಗ್ಬೋದು ಅನಿಸುತ್ತಾ? ಅದೇನು ಹೇಳಕ್ ಆಗಲ್ರಿ, ಆಗಿದ್ರೆ ಆಗ್ಬೋದು. ಕೆಲಸಗಳು ಹೇಗಾಗಿದೆ ಸರ್ ಈ ಕಡೆ? ಸ್ವಲ್ಪ ಆಗಿದಾವೆ, ಸ್ವಲ್ಪ ಕಡಿಮೆ ಇದಾವೆ. ಜನರ ಮೂಲ ಸೌಕರ್ಯ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಓಕೆ ಸರ್. ತಾತ, ಈ ಸಲ ದಾವಣಗೆರೆ ಮತಕ್ಷೇತ್ರದಿಂದ ಯಾರು ಆಯ್ಕೆ ಆದ್ರೆ ಉತ್ತಮ ಅನಿಸುತ್ತೆ ನಿಮಗೆ? ಶಾಮನೂರ್ ಅವರು ಈಗ ಇಷ್ಟು ವರ್ಷಗಳ ಕಾಲ ಅವರೇ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮುಸಲ್ಮಾನ್ರಿಗೆ ಟಿಕೆಟ್ ಕೊಡ್ಬೇಕು ಅಂತ ಕಾಂಗ್ರೆಸ್ನಲ್ಲಿ ಬಹಳ ಜನ ಇದು ಮಾಡ್ತಾ ಇದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಾ? ಇವರು ಮಾಡಿದಾರೆ, ಈಗ ಅರ್ಧ ಆಗೈತಿ ಇವ್ರದ್ದು. ಹೌದ್ರಾ? ಇದೊಂದು ಮಾಡೋದು ಈ ವರ್ಷ ಮಾಡೋದು ಪಾಡ ಅನ್ನಿಸ್ತದೆ ನಮಗೆ. ಇವರು ಮತ್ತೆ ಅಕಸ್ಮಾತ್ ಅವ್ರ ಕೈಗೆ ಹೋಯ್ತು ಅಂದ್ರೆ ಮತ್ತೆ ಮುಂದೆ ಕೊಡೋದು ಕಷ್ಟ ಅಂತ ಇಲ್ಲ, ಅವಾಗ ಇದನ್ನ ಮಾಡ್ಬೋದಲ್ಲ. ಈಗ ತೀರ್ಕೊಂಡಾರ, ಅವ್ರ ಅಜ್ಜ ತೀರ್ಕೊಂಡಾರ, ಅವ್ರು ಈಗ ವರ್ಷ ಅವ್ರು ಮಾಡೋದೇ ಚಲೋ. ಈಗ ಬದಲಾವಣೆ ಆಗ್ಬೇಕು ಅಂತ ಅನಿಸ್ತಾ ಇಲ್ವಾ ನಿಮಗೆ? ಏನಾದರೂ ಬದಲಾವಣೆ ಅಂದ್ರೆ ಕಾಂಗ್ರೆಸ್ ಇರ್ಲಿ, ಬಿಜೆಪಿಯಲ್ಲಿ ಇರ್ಲಿ, ಅಂದ್ರೆ ಬೇರೆ ಬರಲಿ ಪಕ್ಷ ಮುಂದೆ ಯಾವ್ದಾರ ಬರಲಿ, ಹೌದಾ? ನಡೀಲಿ ಅದು. ಈಗಿರೋದು ಈಗ ಅರ್ಧ ಆಗೈತಲ್ಲ, ಅರ್ಧ ದಿವಸ ಆಗೈತಿ, ಹೌದಾ? ಇದೊಂದು ಇನ್ನೊಂದು 2 ವರ್ಷ ಇವರೇ ಮಾಡ್ಬಿಟ್ರೆ ಬಂದಿದೆ, ಮುಗಿದೋಯ್ತಲ್ಲ. ಅವ್ರಿಗೆ ಕೇಳೋಕೆ ಅಧಿಕಾರ ಇರ್ತದೆ ಮುಂದೆ. ಅವ್ರು ಯಾವಾಗಾದ್ರೂ ಕೇಳಿ ನಾವು ಬಿಟ್ಟು ಕೊಟ್ಟಿದ್ದಪ್ಪ, ಈಗ ನಾವು ಬಿಟ್ಟು ಕೊಡ್ಬೋ ಅಂತ ಇವ್ರು ಕೇಳ್ಬೋದು. ಅಂದ್ರೆ ಕೇಳಿ ಅದೇನು ಕೆಲಸಗಳು ಯಾವ ರೀತಿ ಆಗಿದಾವೆ? ಕೆಲಸ ಮಾಡ್ತಾ ಇದಾರೆ ರೀ, ಅಲ್ಲಿ ಮಾಡ್ತಾ ಇದಾರ. ಅವು ಯಾವ ಪೆಂಡಿಂಗ್ ಕೆಲಸ. ಈಗ ಈ ಏರಿಯಾಗಳೆಲ್ಲ ತುಂಬಾ ಹಿಂದುಳಿದಿದ್ದಾವೆ. ಅಂದ್ರೆ ಆ ಕಡೆ ದಾವಣಗೆರೆ ಹೋಲಿಸಿದ್ರೆ, ಅರ್ಧ ದಾವಣಗೆರೆ ಹೋಲಿಸಿದ್ರೆ ಈ ಕಡೆ ಯಾವ ಹಿಂದುಳಿದ್ರು ಎಲ್ಲ ನಡೀತಾ ಇದಾವೆ. ಯಾವ ಅಂದ್ರೆ ಸರಿಯಾದ ವ್ಯವಸ್ಥೆಗಳಿಲ್ಲ ಈ ಕಡೆ ಭಾಗದಲ್ಲಿ. ರೋಡ್ ಕೇಳ್ತಿರ್ತಾರೆ ರೋಡ್ಗಳು. ಮೊನ್ನೆ ಒಂದು ಪೇಪರ್ಸ್ ರೋಡ್ ಆಯ್ತು, ಎಲ್ಲ ಆಯ್ತು. ಸುಮ್ಮ ಅವು ನಡೀತಾ ಇರ್ತವೆ ಕೆಲಸಗಳು. ಈಗ ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಕೊಟ್ಟರೆ ಉತ್ತಮ ಅನ್ಸುತ್ತೆ? ಅಜಯ್ ಕುಮಾರ್, ವಿನಯ್ ಕುಮಾರ್ GB ಅಂತ ಇದ್ದಾರೆ, ಮತ್ತೆ ಬಹಳಷ್ಟು ಜನ ಇದ್ದಾರೆ. ಯಾರಿಗೆ ಕೊಟ್ಟರು? ನಮಗ ಒಂದು ವರ್ಷ ಏನು ಹೋದ ವರ್ಷ ನಿಂತಿದ್ನಲ್ಲ, ಅವ್ರಿಗೆ ಕೊಟ್ಟರೆ ಪಾಡ ಅನಿಸ್ತೈತಿ. ಅವ್ರಿಗೆ ಕೊಟ್ಟರೆ ಉತ್ತಮ ಅನ್ಸುತ್ತೆ. ಅವ್ರಿಗೆ ಕೊಟ್ಟರೆ ಉತ್ತಮ ಅನಿಸ್ತೈತಿ.
ಸರ್, ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬ ಚುನಾವಣೆ ರಂಗು ತುಂಬ ದಿನದಿಂದ ದಿನಕ್ಕೆ ಏರ್ತಾ ಇದೆ, ಅದು ಎಲ್ಲರಿಗೂ ಗೊತ್ತು. ಆದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯಲ್ಲಿ ಎರಡರಲ್ಲೂ ಕೂಡ ಟಿಕೆಟ್ ಅನೌನ್ಸ್ ಆಗಿಲ್ಲ ಯಾವ ಅಭ್ಯರ್ಥಿ ಅಂತ ಹೇಳಿ. ಆದರೆ ಎರಡರಲ್ಲೂ ಕೂಡ ತುಂಬ ಜನ ಓಡಾಡ್ತಾ ಇದ್ದಾರೆ ನನಗೆ ಟಿಕೆಟ್ ಬೇಕು ಅಂತ ಹೇಳಿ. ಆದರೆ ಎರಡೂ ಕಡೆಯಿಂದ ಯಾರಿಗೆ ಟಿಕೆಟ್ ಕೊಟ್ಟರೆ ಉತ್ತಮ ಅಂತ, ಒಂದು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯಿಂದ ನಿಮಗೇನು ಅನಿಸುತ್ತೆ? ಎಲ್ಲ ಉತ್ತಮವಾಗಿ ಕೆಲಸ ಮಾಡ್ತಕ್ಕಂಥ ಅಭ್ಯರ್ಥಿಗೆ ಕೊಟ್ಟರೆ ಒಳ್ಳೆಯದು. ಅದರಲ್ಲೂ ಬಿ ಜೆ ಪಿ ಕೊಟ್ಟರು ಇನ್ನೂ ಒಳ್ಳೆಯದು. ಯಾಕಂತ ಹೇಳಿದರೆ ಅದೇ ಬಿ ಜೆ ಪಿಯಲ್ಲಿ ಯಾರಿಗೆ? ಬಿ ಜೆ ಪಿಯಲ್ಲಿ ಅಲ್ಲಿ ಸಮಾನವಾಗಿರ್ತಕ್ಕಂಥವ್ರು ಇದ್ದಾರೆ. ಹೈಕಮಾಂಡ್ ಏನು ಮಾಡುತ್ತೋ ಅದು ನಾನು ಹೇಳಿದ ಯಾರಿಗಾದ್ರೂ ಕೊಡ್ಲಿ, ಒಟ್ಟು ಬಿ ಜೆ ಪಿಯಲ್ಲಿ ಒಳ್ಳೆ ಲೀಡ್ರಿಗೆ ಕೊಡಬೇಕು, ಒಳ್ಳೆ ಚೆನ್ನಾಗಿ ಕೆಲಸ ಮಾಡೋ ಅಂಥವ್ರಿಗೆ ಕೊಡಬೇಕು. ಈ ಕಾಂಗ್ರೆಸ್ ಯಾಕೆ ಕೊಡಬಾರ್ದು? ಈಗ ಹಿಂದೆ ನಮ್ಮ ಇಲ್ಲಿ ದಾವಣಗೆರೆಯಲ್ಲಿ ಶಿವಶಂಕರಪ್ಪ ಅವರು ಅಥವಾ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ. ಅವ್ರ ಬಗ್ಗೆ ನಾವು ಮಾತಾಡೋಕ್ಕೆ ತಯಾರಿಲ್ಲ. ಈಗ ಈ ಅಲ್ಲಿ ಮೇಲ್ಗಡೆಯಿಂದ ರಾಜ್ಯ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ. ಅನೇಕ ಎಮ್ ಎಲ್ ಎಗಳಿಗೆ ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ ಹಳ್ಳಿ ಒಳಗೆ ಅದೆಲ್ಲನ. ಅವರು ಗೆದ್ದಂಥ ಕ್ಷೇತ್ರಗಳಿಗೆ ಹೋಗಿ ಅವ್ರ ಮಖ ತೋರಿಸೋ ಸ್ಥಿತಿ ಇಲ್ಲ. ಈ ಗೆದ್ದರ ಅಂತ ಎಮ್ ಎಲ್ ಎಗಳು ಅವ್ರ ಕ್ಷೇತ್ರಕ್ಕೆ ಹೋಗಿ ಅವ್ರಿಗೆ ಮಖ ತೋರಿಸೋ ಪರಿಸ್ಥಿತಿ ಇಲ್ಲ. ಆಗೇ ಇದೆ ರಾಜ್ಯ ಸರ್ಕಾರದ ಪರಿಸ್ಥಿತಿ. ಈಗ ಮತ್ತೆ ರಾಜ್ಯ ಸರ್ಕಾರ ಸರಿಯಾಗಿ ವ್ಯವಸ್ಥೆಗಳನ್ನು ಮತ್ತೆ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಅಂತ ನಿಮ್ಗೆ? ಕೊಡ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ. ಏನು ಕೆಲವು ಅಭಿವೃದ್ಧಿ ಕಾರ್ಯಗಳೇ ನಡೀತಾ ಇಲ್ಲ ರಾಜ್ಯದಲ್ಲಿ. ಬೇಕಲ್ಲ, ಹಾ. ಯಾಕಂದ್ರೆ ಎಲ್ಲ ಗ್ಯಾರಂಟಿಗಳು ದುಡ್ಡು ಹಾಕಿದ್ಮೇಲೆ ಇಲ್ಲಿ ಬೇಕಲ್ಲ. ಗ್ಯಾರಂಟಿ ಈಗ ಹೋಗ್ತಾರೆ, ನಾವು ಅಷ್ಟು ಕೊಡ್ತೀವಿ ಅನ್ನೋದನ್ನ ಇಷ್ಟು ಕೊಡ್ತೀವಿ ಅಂತಂದ್ರೆ ಅದು ಅದರಂತೆ ನಡೀತಾ ಇಲ್ಲ. ಹೌದು. ಈಗ ಮತ್ತೆ ಈಗ ಇಲ್ಲಿ ದಾವಣಗೆರೆ ವಿಚಾರಕ್ಕೆ ಬಂದರೆ, ದಾವಣಗೆರೆ ದಕ್ಷಿಣದಲ್ಲಿ ಈಗ ಈ ಬಾರಿ ಮತ್ತೆ ತುಂಬ ಕೆಲಸಗಳು ಆಗಿದೆಯೋ ಆಗಿಲ್ವಾ? ಸಿಟಿ ಒಳಗೆ ಆಗಿದಾವೆ, ಇನ್ನು ಹೆಚ್ಚಿನ ಮಟ್ಟದಲ್ಲಿ ಆಗ್ಬೇಕೇನು. ಈ ಕೆಲವೊಂದು ಏರಿಯಾಗಳಲ್ಲಿ ನಾವು ಇವತ್ತು ಹೋದ ಹಾಗೆ ತುಂಬ ಏರಿಯಾಗಳಲ್ಲಿ ಇನ್ನೂ ಕೂಡ ಸರಿಯಾದ ರಸ್ತೆಗಳು, ಚರಂಡಿಗಳಿಲ್ಲ. ಚರಂಡಿಗಳು ಇಲ್ಲ. ಆಮೇಲೆ ಇನ್ನು ಕೆಲವೊಂದು ಏರಿಯಾಗಳಲ್ಲಿ ನಲ್ಲಿ ನೀರೇ ಇನ್ನೂ ಸರಿ ಬರ್ತಾ ಇಲ್ಲ. ಇಷ್ಟು ವರ್ಷ ಆದರೂ ಕೂಡ ಮತ್ತೆ ಅದನ್ನು ಸರಿ ಮಾಡಲಿಲ್ವಾ ಅಂತ. ಮಾಡ್ತಾರೆ, ಅದು ಯಾರು ಏರಿಯಾಗೆ ಕೊಟ್ಟಿರ್ತಾರೋ ಕಾಂಟ್ರಾಕ್ಟ್ದಾರಿಗೆ ಅವ್ರು ಹೆಂಗೆ ಕೆಲಸ ಮಾಡ್ತಾರೋ ಅದು ಫಾಲೋ ಅಪ್ ಮಾಡೋರು ಸರಿಯಾದ ಮಾಡ್ಬೇಕಲ್ರಿ. ಅಲ್ಲ, ಅದನ್ನ ನೋಡ್ಕೋಬೇಕಾಗಿದ್ದ ಜವಾಬ್ದಾರಿ. ಜವಾಬ್ದಾರಿಯಿಂದ ನೋಡ್ಬೇಕು ಅವರು. ನೋಡ್ಬೇಕು. ಒಟ್ನಲ್ಲಿ ಈ ಬಾರಿ ಯಾರು ಆಯ್ಕೆ ಆದ್ರೆ ಉತ್ತಮ ಅಂದ್ರೆ ಈ ಬಾರಿ ಒಟ್ನಲ್ಲಿ ಬಿಜೆಪಿ ಆದ್ರೆ ಉತ್ತಮ ಅಂತ ನಿಮ್ಗೆ? ಹೌದು, ಬಿಜೆಪಿ ಆದ್ರೆ ಉತ್ತಮ. ಅಕಸ್ಮಾತ್ ಕಾಂಗ್ರೆಸ್ ಇಂದ ಶಾಮನೂರ್ ಫ್ಯಾಮಿಲಿ ಕೊಟ್ಟರು ಉತ್ತಮನೋ ಅಥವಾ ಟಿಕೆಟ್ ಬೇರೆಯವ್ರಿಗೆ ಕೊಟ್ಟರು ಉತ್ತಮ? ಅಂದ್ರೆ ಅವ್ರಿಗೆ ಫೈಟ್ ಇದೆ ಸರ್, ಅದು ಹೇಳಕ್ ಬರಲ್ಲ ನಮಗೂ. ಅವ್ರು ಹೇಳಕ್ ಬರಲ್ಲ. ಹೈಕಮಾಂಡ್ ಏನು ತೀರ್ಮಾನ ತಗೊಂತಾರೋ ಅವ್ರ ಮೇಲೆ ಡಿಪೆಂಡ್. ಅಲ್ಲ, ಅದು ಹೌದು ಸರ್. ಈಗ ನೀವು ಅವ್ರ ಫ್ಯಾಮಿಲಿಯವ್ರಿಗೆ ಕೊಡ್ರಿ ಅಂದ್ರು ಕೂಡ, ಮತ್ತೆ ಅಥವಾ ಬೇರೆ ಯಾರಿಗಾದ್ರೂ ಕೊಡ್ರಿ ಅಂದ್ರು ಕೂಡ, ಈಗ ಜನಗಳ ಅಭಿಪ್ರಾಯದ ಪ್ರಕಾರ ನಾ ಹೇಳೋದೇನಂದ್ರೆ, ಅವ್ರ ಮನೆಯಲ್ಲಿ ಆಲ್ರೆಡಿ ಇಬ್ರು ಎಮ್ ಎಲ್ ಎ ಇದ್ದಾರೆ, ಒಬ್ರು ಮಿನಿಸ್ಟರ್ ಇದ್ದಾರೆ, ಎಂ ಪಿ ಒಬ್ರು ಇದ್ದಾರೆ. ಬೇರೆಯವ್ರಿಗೆ ಕೊಡ್ಲಿ, ಜನಗಳ ಅಭಿಪ್ರಾಯ. ಹೌದೌದು, ಅಭಿಪ್ರಾಯ ನಮ್ದು ಹಂಗೆ. ಬೇರೆಯವ್ರಿಗೆ ಕೊಡ್ಲಿ, ಕೆಲಸ ಮಾಡೋಂಥವ್ರಿಗೆ ಕೊಡ್ಲಿ. ಈಗ ಅಕಸ್ಮಾತ್ ಮುಸ್ಲಿಮ್ಸ್ ಸಮುದಾಯದವ್ರಿಗೆ ಕೊಟ್ರೆ ಅವರು ಕೊಟ್ರೆ ಹೇಳಕ್ ಬರಲ್ಲ ಅದು ಹೆಂಗೆ ಅಂತ. ಅವ್ರಿಗೆ ಕೊಟ್ಟರು ತಪ್ಪೇನಿಲ್ಲ. ಪಾಪ ಅವರು ಕೂಡ ಮಾಡ್ಬೇಕು. ಇಷ್ಟು ವರ್ಷ ಅವರು ಸಹಕರಿಸಿದ್ದಾರೆ ಅಲ್ಪಸಂಖ್ಯಾತರು. ನಿಮಗೂ ಕೊಡ್ತೀವಿ ಅಂತ ಶಾಮನೂರು ಶಿವಶಂಕರಪ್ಪನವರ ಎದುರಿನಲ್ಲಿ ಅವರಿಗೆ ಹೋಗೋಕ್ಕೆ ಧೈರ್ಯ ಇಲ್ಲದ ಸುಮ್ಮನಿದ್ರು. ಈಗ ಶಿವಶಂಕರಪ್ಪ ತೀರ್ಕೊಂಡ್ರು. ಈಗ ಇವ್ರು ಆದರೆ ನಮಗೆ ಕೊಡ್ರಿ ಅಧಿಕಾರ, ನಾವು ಈ ಸರಿ ಇದನ್ನು ಮಾಡ್ತೀವಿ, ಎಲೆಕ್ಷನಲ್ಲಿ ನಾವು ಗೆದ್ದು ಕೆಲಸ ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಈಗ ಅವರಿಗೆ ಕೊಟ್ಟರು ತಪ್ಪಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಂಥದ್ದು. ಶಿವಶಂಕರಪ್ಪನವರೆಗೂ ಪಾಪ ಅವರು ಅಲ್ಪಸಂಖ್ಯಾತರು, ಅವರು ಮುಸ್ಲಿಮ್ಸ್ ಎಲ್ಲ ಸಹಕರಿಸಿದ್ದಾರೆ ಎಲ್ಲನ. ಆಲ್ರೆಡಿ ಅವ್ರ ಮನೆಯಲ್ಲಿ ಇಬ್ಬರು ಇದ್ದಾರೆ. ಹೈಕಮಾಂಡ್ ಯಾವ ರೀತಿ ಹೇಳುತ್ತೋ ಅವರು ಪಕ್ಷ ಆ ಥರ ಮಾಡುತ್ತೆ, ಕಾಂಗ್ರೆಸ್ ಪಕ್ಷ. ನಮ್ಮ ಉದ್ದೇಶ ಇಲ್ಲಿ BJP ಬರಲಿ, ಬದಲಾವಣೆ ಆಗಲಿ, ಒಳ್ಳೆ ಕೆಲಸಗಳು ಆಗಬೇಕು. ಬರೀ ಅವರೇ ಆಗೋಂಥದ್ದಲ್ಲ, ಬದಲಾವಣೆ ಬಯಸ್ತಾ ಇದ್ದಾರೆ ಎಲ್ಲನ ಜನಗಳೆಲ್ಲನ. ಆದರೆ ಯಾರೇ ಬರಲಿ, ಯಾವುದೇ ಪಕ್ಷ ಬರಲಿ, ಇಲ್ಲಿ ಒಳ್ಳೆ ಒಂದು ಕೆಲಸಗಳು ಮಾಡೋಂಥದ್ದು ಆಗಬೇಕು. ಮೂಲಭೂತ ಸೌಕರ್ಯಗಳು ಏನದಾವೋ ಅವನ್ನ ಕೊಡೋ ಅಂಥದ್ದು ಆಗಬೇಕು.